ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ನೋಡಿ, ಜನರಿಗೆ ನೀವು ಅಟ್ರಾಕ್ಟಿವ್ ಪರ್ಸನಾಲಿಟಿ, ಅಟ್ರಾಕ್ಟಿವ್ ಪರ್ಸನ್ ಆಗಿ ಕಾಣಬೇಕು ಅಂದರೆ ಏನು ಮಾಡಬೇಕು? ಎಲ್ರಿಗೂ ಆಸೆ ಇರುತ್ತೆ, ನಾನೊಬ್ಬ ಅಟ್ರಾಕ್ಟಿವ್ ಪರ್ಸನಾಲಿಟಿ ಥರ ಕಾಣಬೇಕು, ನಮ್ಮ ನೋಡಿದ ತಕ್ಷಣ ವಾವ್ ಸೂಪರ್ ಆಗಿದ್ದಾನೆ, ಆ ಒಂದು ಅಟ್ರಾಕ್ಟ್ ಮಾಡಬೇಕು ಜನಗಳನ್ನು, ಅದೆಲ್ಲ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಬಟ್ ಅದಾಗಬೇಕಂದ್ರೆ ಏನೆಲ್ಲ ಕ್ವಾಲಿಟೀಸ್ ಬೇಕಾಗುತ್ತೆ, ನಮಗೆ ಏನೆಲ್ಲ ಟಿಪ್ಸ್ಗಳು ಬೇಕಾಗುತ್ತೆ. ವಿಡಿಯೋದಲ್ಲಿ ನಿಮಗೆ 6 ಟಿಪ್ಸ್ನ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ವ್ಯಾಲ್ಯೂಯಬಲ್, ನಿಮ್ಮ ಲೈಫಿಗೆ ಒಂದು ವ್ಯಾಲ್ಯೂ ಆ್ಯಡೆಡ್ ಮಾಡಿದೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ. ಓಕೆನಾ, ಒಂದೊಂದೇ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ರಿಕ್ವೆಸ್ಟ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟಿಪ್ಸ್ ಏನಂತ ಹೇಳಿದ್ರೆ, ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ ನಮಗೆ. ನೋಡಿ, ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ನಾವು ತುಂಬ ಕಲರ್ಫುಲ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಸೂಟೇಬಲ್ ಹಾಕೊಂಡು ಹೋಗ್ತೀವಿ, ಎಲ್ಲರ ಮುಂದೆ ಒಂದು ಸೆಲ್ಫಿ ತೊಗೊಳ್ತೀವಿ, ತುಂಬ ಚೆನ್ನಾಗಿ ಕಾಣ್ತಿರ್ತೀವಿ, ಕರೆಕ್ಟ್ ಅಲ್ವಾ? ವಾವ್ ಅನ್ನೋ ಥರ ಹೋಗ್ತೀವಿ. ಮಿಕ್ಕಿರೋ ದಿನಗಳಲ್ಲಿ ಹೋಗ್ತಾ ಇರಲ್ಲ. ಬಟ್ ನೀವು 10 ಜನಗಳ ಮಧ್ಯೆ ಆಗಲಿ, 100 ಜನಗಳ ಮಧ್ಯೆ ಆಗಲಿ, ಅಥವಾ ಡೈಲಿ ರೂಟೀನ್ ಲೈಫಲ್ಲಿ ನೀವು ಚೆನ್ನಾಗಿ ಕಾಣಬೇಕಂದ್ರೆ ನಿಮಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಯಾವ ಬಟ್ಟೆ ಹಾಕಬೇಕು, ನಮಗೆ ಯಾವ ಥರ ಸೂಟ್ ಆಗುತ್ತೆ, ಇದು ಇರಬೇಕಾಗತ್ತೆ. ನೀವು ಅನ್ಬೋದು ಸರ್ ಟ್ಯಾಲೆಂಟ್ ಬೇಕು, ದುಡ್ಡು ಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಜನಗಳನ್ನು ಅಟ್ರಾಕ್ಟ್ ಮಾಡಬೇಕಂದ್ರೆ ನಿಮ್ಮನ್ನು ನೋಡ್ತಾರೆ, ನೀವು ನೋಡಿದ ತಕ್ಷಣ ವಾವ್ ಅನ್ನೋ ಥರ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಿಮಗೆ ಇರಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್ ಏನಂದರೆ ಫಿಸಿಕಲ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್, ವೆರಿ ಇಂಪಾರ್ಟೆಂಟ್. ನೋಡಿ, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರಬೇಕಾಗತ್ತೆ. ನೀವು ರೋಗಿಗಳ ಥರ ಇದ್ದರೆ ನಿಮ್ಮನ್ನು ಯಾರೂ ಇಷ್ಟಪಡಲ್ಲ ಆ್ಯಂಡ್ ಅಟ್ರಾಕ್ಟಿವ್ ಥರ ಕಾಣೋದು. ಈಗ ನಾವು ಸಿನಿಮಾ ಸೆಲೆಬ್ರಿಟಿಗಳನ್ನು ನೋಡೋಣ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಡ್ರೆಸ್ಸು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಹಾಕಿರ್ತಾರೆ. ಡ್ರೆಸ್ನ ನೋಡಿದ ತಕ್ಷಣ ವಾವ್ ಅನಿಸುತ್ತೆ. ಅದು ನೋಡಿದ ತಕ್ಷಣ ವಾವ್ ಅಂತ ಅನಿಸ್ಲಿಕ್ಕೆ ಅವರ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಫಿಟ್ನೆಸ್ನ ಮೇಂಟೈನ್ ಮಾಡಿರ್ತಾರೆ. ಎಷ್ಟೋ ಜನ ಹೊಟ್ಟೆ ಬಿಟ್ಕೊಂಡು ಹೆಂಗೋ ಒಂಥರ ಇರ್ತಾರೆ. ಒಂದು ನೋಡಿ, ನಿಮ್ಮ ಫಿಟ್ನೆಸ್ ಹೊಟ್ಟೆ ಇಲ್ದಿರ ನೀವು ಕರೆಕ್ಟಾಗಿ ಬಾಡಿನ ಶೇಪಲ್ಲಿ ನೀವು ಫಿಟ್ ಮಾಡಿದ್ರೆ, ನಿಮ್ಗೆ ಯಾವುದೇ ಡ್ರೆಸ್ ಹಾಕಿದ್ರು, ಶರ್ಟ್ ಆಗಲಿ ಅಥವಾ ಹೆಣ್ಮಕ್ಳಿಗೆ ಅವ್ರ ಸಾರಿಗಳಾಗಲಿ ಕರೆಕ್ಟಾಗಿ ಒಂದು ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕೂತ್ಕೊಳ್ಳುತ್ತೆ. ನೋಡಿ, ಒಂದು ಮೂರ್ತಿ ಇದೆ ಅಂತ ಹೇಳಿದ್ರೆ ಯಾವ ಥರ ಮೂರ್ತಿಗೆ ಸ್ಟ್ರಕ್ಚರ್ ಇದೆ ಆ ಥರ ಚೆನ್ನಾಗಿ ನಾವು ಹಾಕುವಂಥದ್ದನ್ನು ಏನು ಹಾಕ್ತೀವಿ ಡ್ರೆಸ್ ಅದು ಚೆನ್ನಾಗಿ ಕಾಣುತ್ತೆ. ಹಾಗೇನೆ ನೀವು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂದರೆ ವೆರಿ ಇಂಪಾರ್ಟೆಂಟ್, ನಿಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು, ಜೊತೆಗೆ ಬಾಡಿನ ಫಿಟ್ ಆಗಿ ಕೂಡ ಕಾಪಾಡ್ಕೊಳ್ಳೋದು ಮುಖ್ಯ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನು ಅಂತ ಹೇಳಿದ್ರೆ ಬಾಡಿ ಲ್ಯಾಂಗ್ವೇಜ್. ನೋಡಿ, ದೇಹಕ್ಕೂ ಕೂಡ ಒಂದು ಭಾಷೆ ಇದೆ. ಆ ದೇಹದ ಭಾಷೆ ನಿಮ್ಮದು ತುಂಬ ಚೆನ್ನಾಗಿರುತ್ತೆ. ಅಲ್ಲ ನೋಡಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೀವು ಹೇಗಿದ್ದೀರಾ ಅನ್ನೋದನ್ನು ಶೋ ಅಪ್ ತೋರಿಸ್ಕೊಡುತ್ತೆ. ಅದು ಕೂಡ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ನೀವು ಇನ್ನೊಬ್ಬರನ್ನ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಟೆಕ್ನಿಕ್ ಕೂಡ ಇರೋವಂಥದ್ದು. ಆ್ಯಕ್ಚುಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಈಗ ನೋಡಿ, ನಾನು ತುಂಬ ಇಷ್ಟಪಡುವಂಥ ನಟ ಅಂದರೆ ನನ್ನ ಫೇವ್ರೇಟ್ ಸುದೀಪ್ ಸರ್. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಒಂದು ಸ್ಟೈಲಿಶ್ ಆಗಿದೆ ಬಾಡಿ ಲ್ಯಾಂಗ್ವೇಜ್, ಅಟ್ರ್ಯಾಕ್ಟ್. ಆ ವಾಕಿಂಗ್ ಸ್ಟೈಲ್, ಆ ಕೂತ್ಕೊಳ್ಳೋವಂಥ ರೀತಿ, ಅವರು ಕೈ ಆಡಿಸ್ಬಿಟ್ಟು ಮಾತಾಡೋವಂಥ ಒಂದು ಸ್ಟೈಲ್. ಸೊ ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ಅಂದರೆ ದೇಹದ ಭಾಷೆ ಅಂತ, ಇನ್ವಾಲ್ವ್ಮೆಂಟ್ ಆಗಿ ಮಾತಾಡೋ ದೇಹದ ಭಾಷೆ ಅಂತ ಹೇಳ್ತೀವಿ. ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಅಂದರೆ ಐ ಕಾಂಟ್ಯಾಕ್ಟ್. ನೋಡಿ, ಯಾವುದೋ ಒಟ್ಟಿಗೆ ನಾವು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಸೊ ಐ ಕಾಂಟ್ಯಾಕ್ಟ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಾವೀಗ ಫ್ರಂಟಲ್ಲಿ ಯಾರೋ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ 1 or 2 minutes ಅವ್ರು ನೋಡ್ಬಿಟ್ಟು ಮಾತಾಡಬೇಕು. ನಾವೆಲ್ಲ ಒಂದು ಕಡೆ ಸೈಡ್ ಅವ್ರು ಹಿಂಗೆ ನೋಡ್ತಿರ್ತಾರೆ, ಸೈಡ್ ಹಿಂಗೆ ನೋಡ್ಕೊಂಡು ಮಾತಾಡಿದ್ರೆ ಅದೊಂದು ರಿಲೇಷನ್ಶಿಪ್ ಬಿಲ್ಡ್ ಆಗಲ್ಲ ಆ್ಯಂಡ್ ಅಟ್ರಾಕ್ಟ್ ನಾವು ಮಾಡ್ದಂಗೆ ಆಗಲ್ಲ. ಸೊ ಐ ಕಾಂಟ್ಯಾಕ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 4ನೇ ಪಾಯಿಂಟ್ಸ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನಂದರೆ ಟಾಕಿಂಗ್ ಸ್ಟೈಲ್, ಮಾತಾಡುವಂಥ ವೇ. ಪದಗಳನ್ನು ಬಳಸಿದರೆ ವಾವ್ ಅನ್ಬೇಕು, ಮುತ್ತು ಕೊಡೋ ಥರ ಇರಬೇಕು ಪದಗಳು. ಅಂದರೆ ಕೆಲವರು ತುಂಬ ವರ್ಟಾಗಿ ಮಾತಾಡ್ತಾರೆ, ಕೆಟ್ಟ ಪದಗಳನ್ನು ಬಳಸ್ತಾರೆ, ಯಾರಿಗೂ ಇಷ್ಟ ಆಗಲ್ಲ. ನೋಡಿಬೇಕಾರೆ ಯಾರೋ ಸೆಲೆಬ್ರಿಟಿ ನೋಡಿ ಅಥವಾ VIP ನೋಡಿ, ಅಚೀವ್ ಮಾಡೋರು ನೋಡಿ, ಎಷ್ಟು ಜಾಣ್ಮೆಯಿಂದ ಎಷ್ಟು ಚೆನ್ನಾಗಿ ಪದಗಳನ್ನು ಬಳಸಿ ಮಾತಾಡ್ತಾರೆ. ಅದನ್ನು ಕಲಿಬೇಕು, ನಾವು ವ್ಯಾಲ್ಯೂನ ಆ್ಯಡ್ ಮಾಡ್ಕೊಳ್ಬೇಕು. ಬಿಕಾಸ್ ನಾವು ಆ ಥರ ಆಗಬೇಕಂದ್ರೆ ನಾವು ಆ ಥರ ವ್ಯಾಲ್ಯೂಗಳನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು ಲೈಫಲ್ಲಿ. ಇದು ನಿಮಗೆ ಸಿಂಪಲ್ ಅನಿಸಿರ್ಬೇಕು, ಬಟ್ ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗುವಂಥ ಸಣ್ಣ ಸಣ್ಣ ಟಿಪ್ಸ್ಗಳಿವು, ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗುವಂಥ ಟಿಪ್ಸ್ಗಳು. ಇದನ್ನು ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಯೂಸ್ ಇಟ್ ಮೀನ್ಸ್ ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಟಾಕಿಂಗ್ ಸ್ಟೈಲ್ ಹೇಳಿದೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ವಾಕಿಂಗ್ ಸ್ಟೈಲ್, ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಿ. ನೋಡಿ, ನೀವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಾನು ಅದೇ ಅಗೇನ್ ಹೇಳ್ತಿದ್ದೀನಿ, ಈಗ ಕಾನ್ಫಿಡೆನ್ಸ್ ಇರ್ತಕ್ಕಂಥ ಮನುಷ್ಯ ಕರೆಕ್ಟಾಗಿ ಫಿಟ್ಟಾಗಿ ಎಕ್ದಮ್ ಚೆನ್ನಾಗಿ ಋತಿಕ್ ರೋಷನ್ ಸರ್ ನೋಡಿದ್ದೀರಾ ನೀವು, ಹೆಂಗೆ ವಾಕಿಂಗ್ ಸ್ಟೈಲ್ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ಬರ್ತಾರೆ. ಸೊ ಅದು ನಮ್ಮನ್ನು ಏನಂದರೆ ಇಷ್ಟೆಲ್ಲನೂ ಕೂಡ ನಮ್ಮನ್ನು ಕಾನ್ಫಿಡೆನ್ಸ್ ಲೆವೆಲ್ ಜೊತೆಗೆ ನಮ್ಮನ್ನು ಅಟ್ರಾಕ್ಟಿವ್ ಆಗಿ ಕಾಣಕ್ಕೆ ಬಿಲ್ಡ್ ಮಾಡುತ್ತೆ. ನೋಡಿ, ಇಷ್ಟು ಟಿಪ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಅವಾಗ ಆಟೋಮೆಟಿಕ್ಲಿ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆದಾಗ ನಮ್ಗೆ 100% ನಮ್ಮಲ್ಲಿ ಒಂದು ನ್ಯಾಚುರಲ್ ಸ್ಟೈಲ್ ಬರುತ್ತೆ, ನ್ಯಾಚುರಲ್ ವೇ ಆಫ್ ಒಂದು ಏನಂತ ಹೇಳಿದ್ರೆ ಎನರ್ಜಿ ಇರುತ್ತೆ. ಸೊ ಅದು ಎಲ್ರಿಗೂ ಇಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು ಆ್ಯಕ್ಚುಲಿ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಜನರಿಗೆ ನೀವು ನೋಡಿದ ತಕ್ಷಣ ವಾವ್ ಅಂತ. ಈಗ ನಾವು ಋತಿಕ್ ರೋಷನ್ ಅವ್ರು ನಡ್ಕೊಂಬಂದ್ರೆ ಹೇಗಿರುತ್ತೆ, ಸುದೀಪ್ ಸರ್ ನಡ್ಕೊಂಬಂದ್ರೆ ಹೇಗಿರುತ್ತೆ, ಯಶ್ ಅವ್ರು ಆಗಲಿದ್ದಾರೆ, ಅಂದರೆ ಎಲ್ಲ ಸೆಲೆಬ್ರಿಟಿಗಳು ಒಂದು ವಾವ್ ಅಂತ ಅಂದರೆ ಅದನ್ನು ಮೇಂಟೈನ್ ಮಾಡಿರ್ತಾರೆ. ಇವೆಲ್ಲ ವ್ಯಾಲ್ಯೂ ಆ್ಯಡೆಡ್ಗಳಾಗಿ ಅವರಲ್ಲಿ ಇರುತ್ತೆ. ಸೊ ಇದು ನಮ್ಮ ಲೈಫಲ್ಲಿ ನಾವು ಎಲ್ರಿಗೂ ಇರುತ್ತೆ ಆಸೆ, ಯಾರಿಗಿಲ್ಲ ಹೇಳಿ ನೋಡೋಣ, ಎಲ್ರಿಗೂ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ನಾವು ಹೀರೋಯಿನ್ ಥರ ಕಾಣಬೇಕು, ಇದು ಥರ ಕಾಣಬೇಕು, ಹಿಂಗಿರ್ಬೇಕಂದ್ರೆ ನಾವು ಸಣ್ಣ ಪುಟ್ಟಗಳನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಏನಂತೀರಾ? ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.